ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸುವುದಕ್ಕಾಗಿ ಖಜಾನೆ ಖಾಲಿ ಮಾಡ್ತಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇದರ ಸತ್ಯಾಸತ್ಯತೆ ಏನು? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಅನೇಕ ಬಿಜೆಪಿ ಮುಖಂಡರ ಆರೋಪ. ಸಾರಿಗೆ ಇಲಾಖೆಯಲ್ಲಿ ನೌಕರರಿಗೆ ಅರ್ಧ ಸಂಬಳ ಹಾಕಲಾಗಿದೆಯಂತೆ. ಈ ಸಲ ಪೊಲೀಸ್ ಇಲಾಖೆಯಲ್ಲೂ ಸಂಬಳ ತಡ ಆಗುತ್ತಾ? ಶಾಸಕರು ವಿಶೇಷ ಅನುದಾನ ಕೇಳಬೇಡಿ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕಾಗಿದೆ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಶಾಸಕರಿಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ SCP TSP ದಲಿತ ಸಮುದಾಯಗಳಿಗಾಗಿ ಖರ್ಚು ಮಾಡೋದಕ್ಕೆ ಮೀಸಲಾಗಿಟ್ಟಿದ್ದ ಹಣದಲ್ಲಿ 11,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಈಡೇರಿಕೆಗೆ ಡೈವರ್ಟ್ ಮಾಡಲಾಗಿದೆ. ಇದೆಲ್ಲದರ ಉದಾಹರಣೆ ಕೊಟ್ಟು ಬಿಜೆಪಿ ಮುಖಂಡರು ಕರ್ನಾಟಕದ ಖಜಾನೆ ಖಾಲಿಯಾಗಿದೆ ಅಂತಿದ್ದಾರೆ. 3 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಕರ್ನಾಟಕ ಮಾಡೆಲ್ ಅನ್ನು ಟೀಕಿಸಿದ್ರು, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಹೋಗುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಪುಣೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು, ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನುವ ರೀತಿ. ಕೇಳಿಸ್ಕೊಳ್ಳಿ ಅವತ್ತೇನಂತ. एक तरफ महाराष्ट्र में हम चौतरफा विकास होते देख रहे हैं, वहीं दूसरी तरफ पड़ोसी राज्य कर्नाटका में जो हो रहा है वो भी हमारे सामने है. बेंगलुरु इतना बड़ा IT हब है, ग्लोबल इन्वेस्टर्स का सेंटर है. ये जरूरी था कि इस समय बेंगलुरु का कर्नाटका का तेजी से विकास हो, लेकिन वहां जिस प्रकार की घोषणाएं करके सरकार बनाई गई उसके दुष्परिणाम इतने कम समय में आज पूरा देश देख रहा है. जब कोई पार्टी अपने निहित स्वार्थों के लिए सरकार की तिजोरी खाली करती है, इससे उस पार्टी की सरकार तो बन जाती है, लेकिन लोगों का भविष्य खतरे में पड़ जाता है. हाल ये है कि कर्नाटका सरकार खुद मान रही है कि उसके पास बेंगलुरु के विकास के लिए, कर्नाटका के विकास के लिए तिजोरी खाली है, पैसे ही नहीं है. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. ಭೇಟಿಗೆ ಮುನ್ನ ಅದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಟ್ವೀಟ್. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಪ ಪೂರ್ತಿ ಸುಳ್ಳಾಗಿದೆ. ನಾವು ಬಜೆಟ್ನಲ್ಲಿ 5 ಗ್ಯಾರಂಟಿಗಳಿಗೆ ಹಣ ಒದಗಿಸುವ ಜತೆಗೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 76 ಭರವಸೆಗಳಿಗೂ ಹಣ ನೀಡಿದ್ದೇವೆ. ಇವೆಲ್ಲವೂ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರ ಬದುಕಿಗೂ ಸ್ಪಂದಿಸುವ ಯೋಜನೆಗಳಾಗಿವೆ. ಪ್ರತಿದಿನ 1.5 ಕೋಟಿಗೂ ಅಧಿಕ ಮಂದಿ ನಮ್ಮ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ದೇಶದ ಆರ್ಥಿಕತೆಯನ್ನು ಹಾಳುಗೆಡವಿದ ಪ್ರಧಾನಿ ಮೋದಿ ಅವರು ಕರ್ನಾಟಕ ಮಾದರಿ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲಿ, ಇನ್ನಾದರೂ ದೇಶವನ್ನು ಸರಿದಾರಿಯಲ್ಲಿ ಮುನ್ನಡೆಸಲಿ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವುದಕ್ಕೆ ಹೋಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಮಾಡಿದಂಥ ಟ್ವೀಟ್. ನರೇಂದ್ರ ಮೋದಿ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿದ್ದಾರೆ, ಕರ್ನಾಟಕದ ಮಾದರಿಯನ್ನು ನೋಡಿಕೊಂಡು ಕಲ್ಕೊಳ್ಳಿ ಅಂತ. 1.5 ಕೋಟಿ ಜನ ಪ್ರತಿನಿತ್ಯ ಫಲಾನುಭವಿಗಳು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದರು. ಸತ್ಯ ಏನು? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾರೆ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ.
ಗೌರೀಶ್ ಕಟೀಲ್ ಆರ್ಥಿಕ ತಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗೌರೀಶ್ ಅವರೇ. ನಟರಾಜ್ ಗೌಡ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅಶ್ವಿನ್ ಗೌಡ JDSನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಛಲವಾದಿ ನಾರಾಯಣ ಸ್ವಾಮಿ ಬಿಜೆಪಿ MLC ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಛಲವಾದಿ ಅವರೇ ನಮಸ್ಕಾರ. ಫಸ್ಟ್ ರಿಯಾಕ್ಷನ್ ನಾನು ಪ್ರಶಾಂತ್ ನಾಥ್ ಮತ್ತು ಗೌರೀಶ್ ಅವರು ತಗೊಳ್ತೀನಿ. ಪ್ರಶಾಂತ್, ಸತ್ಯ ಏನು? ಆರ್ಥಿಕ ವಿಷಯ ಆದ್ರಿಂದ ಆರ್ಥಿಕ ವಿಷಯಕ್ಕೆ ಓಕೆ, ಗೌರೀಶ್ ಅವರಿಂದ ಸತ್ಯ ಏನು? ಬಜೆಟ್ 3 ಲಕ್ಷ ಕೋಟಿ ಬಜೆಟ್. ಸೊ ಆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಬಜೆಟ್ ಇವಾಗ ಗವರ್ನರ್ ಹೌಸ್ ಅಲ್ಲಿ ಇದೆ. ಗವರ್ನರ್ ಹೌಸ್ ಅಪ್ರೂವಲ್ಗೆ ಕಾಯ್ತಾ ಇದೆ. ಗವರ್ನರ್ ಹೌಸ್ ಅಪ್ರೂವಲ್ ಅಲ್ಲೂ ದೇರ್ ಆರ್ ಸಮ್ ಲೂಪ್ ಹೋಲ್ಸ್. ದಟ್ ಇಸ್ ವಾಟ್ ದ ಫಸ್ಟ್ ಅಪ್ಡೇಟ್. ಈಗ ಎನಿ ಬಜೆಟ್, ಸ್ಟೇಟ್ ಬಜೆಟ್ ಅಲ್ಲಿ ಹಾಕಿದಾಗ ಎನಿ ಬಜೆಟ್ ಅಂದ್ರೆ 70% ಸ್ಯಾಲರೀಸ್ ಡಿಪಾರ್ಟ್ಮೆಂಟಲ್ ಎಕ್ಸ್ಪೆನ್ಸಸ್ಗೆ ಹೋಗೋದು. 3 ಲಕ್ಷ ಕೋಟಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 2.25 ಲಕ್ಷ ಕೋಟಿ ಹೋಯ್ತು. ಇನ್ನು ಉಳಿದಿದ್ರಲ್ಲಿ ಇನ್ನು ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 1 ಲಕ್ಷ ಕೋಟಿಯಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರೂ ಮಾಡಬೇಕು. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜೊತೆ ನೀವು ಫ್ರೀ ಬೀಸ್ಗೆ ಏನು 50,000 60,000 ಕೋಟಿ ಏನೋ ಇಟ್ಟಿದ್ದೀರೋ ಅದನ್ನು ಸ್ಯಾಟಿಸ್ಫೈ ಮಾಡ್ಕೋಬೇಕು. ನೀವು ಸ್ಯಾಲರಿ ಕಾಸ್ಟ್ ಇಂದ ನೀವು ತೆಗಿಯೋಕೆ ಆಗೋದಿಲ್ಲ. ಸ್ಯಾಲರಿ ಅಂಡ್ ಆಪರೇಷನಲ್ ಕಾಸ್ಟ್ ಇಂದ ನೀವು ತೆಗಿಯೋಕೆ ಆಗೋದಿಲ್ಲ. ಅದನ್ನ ನೀವು ಸ್ಯಾಲರಿ ಕಾಸ್ಟ್ ಅನ್ನ ಕಡಿಮೆ ಮಾಡಕ್ ಆಗೋದಿಲ್ಲ. ಆ ನಂತರ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ತೆಗಿಬೇಕು. ಈ ಬಜೆಟ್ ಅಲ್ಲೂ ನಾವು ಹೇಳಿದಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ತೆಗೆದ್ರೆ ಸೊ ಕರ್ನಾಟಕದಂತಹ ಗ್ರೋತ್ ಸ್ಟೇಟ್ಗೆ ಈಗ ಇಡೀ ಇಂಡಿಯಾ 6.1% GDP ಗ್ರೋತ್, ಕರ್ನಾಟಕ 7.7% ಗ್ರೋತ್. ಇದು 7% ಗ್ರೋತ್ ಅಂತ ಆಗಬೇಕಾದ್ರೆ ನೀವು ಅಷ್ಟು ಅಮೌಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಾಕಬೇಕು. ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಹಾಕಬೇಕು ಆಗೋದೇ ಇಲ್ಲ. ನೀವು ಅಷ್ಟು 7% ಗ್ರೋತ್, ಈ ನೆಕ್ಸ್ಟ್ ಇಯರ್ ಗ್ರೋತ್ 7% ನೋಡಿದ್ರೆ ನೀವು ಉಳಿದ 1 ಲಕ್ಷ ಕೋಟಿ ನೀವು ಡೆವಲಪ್ಮೆಂಟ್ಗೆ ಹಾಕಬೇಕು. ನೀರಾವರಿ ಯಾವುದೇ ಆಗಲಿ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕಬೇಕು. ಎಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿಗೆ, ಬಿಕಾಸ್ ಬ್ಯಾಂಗ್ಳೂರ್ ಇಸ್ ದ ಹೈಯೆಸ್ಟ್ ರೆವೆನ್ಯೂ ಪ್ರೊಡ್ಯೂಸರ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸೇಷನ್. ಸೊ ಅದನ್ನ ನೀವು ಹಾಕ್ಲಿಲ್ಲ ಅಂತಂದ್ರೆ ದ ಬ್ಯಾಲೆನ್ಸ್ ಮನಿ ನೀವು ಘೋಷಣೆಗಳಿಗೆ ಫ್ರೀ ಬೀಸ್ಗೆ ಕೊಟ್ಟರು ಅಂತ ಆದ್ರೆ ದರ್ ಇಸ್ ಅನ್ ಇಕನಾಮಿಕ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದನ್ನು ಸುಳ್ಳು ಅಲ್ಲ. ಇಕನಾಮಿಕ್ ಇಂಬ್ಯಾಲೆನ್ಸಸ್ ಆಗೇ ಆಗುತ್ತೆ. GDP ಪರ್ಸೆಂಟೇಜ್ ರಿಡಕ್ಷನ್ ಆಗೇ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಪಾಲಿಟಿಕ್ಸ್. ಈಗ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಆಗಲಿ, ದಿಸ್ ಇಸ್ ಇಕನಾಮಿಕ್ಸ್. ಇದನ್ನ ಸುಳ್ಳು ಅಂತ ಹೇಳೋಕೆ ಆಗೋದೇ ಇಲ್ಲ. ಈ ಯೋಜನೆಗಳಿಂದ ಹಣದ ಹರಿವು ಹೆಚ್ಚಾಗುತ್ತೆ, ಜನರ ಹತ್ರ ಖರ್ಚು ಮಾಡೋದಕ್ಕೆ ದುಡ್ಡು ಇರುತ್ತೆ, ಅದರಿಂದ ಆರ್ಥಿಕತೆ ಮೇಲೆ ಹೇಳುತ್ತೆ ಅನ್ನುವ ಕೆಲವು ಆರ್ಥಿಕ ತಜ್ಞರ ವಾದ ಇದೆಯಲ್ಲ. ರಾಜಕಾರಣಿಗಳು ಬಿಡಿ, ಕಾಂಗ್ರೆಸ್ನವರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಬಿಜೆಪಿ ಅವರು ಬೈತಾರೆ. ಅದ್ರ ಬಗ್ಗೆ ಅಲ್ಲ ನಾನು ಕೇಳ್ತಾ ಇರೋದು. ಈಗ ಜನರನ್ನ ಕೊಟ್ಟು ಜನರನ್ನ ಖರ್ಚು ಮಾಡುವುದು ಇಟ್ ಇಸ್ ಅನ್ ಈಕ್ವಿಲಿಬ್ರಿಯಂ ಎಕನಾಮಿಕ್ಸ್. ಅದು ಓಕೆ, ದಟ್ ಇಸ್ ಅನ್ ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್. ಅದು ನೀವು ನಾವು ಜನರಿಗೆ ದುಡ್ಡು ಕೊಡ್ತೀನಿ, ಕೊಟ್ಟಿದ ತಕ್ಷಣ ಅವರು ಖರ್ಚು ಮಾಡ್ತಾರೆ ಅನ್ನುವಂಥದ್ದು. ಖರ್ಚು ಮಾಡೋದು ಸೊಸೈಟಿಗೆ ಬರುತ್ತೋ ಅಥವಾ ಎಗೇನ್ ಎಕನಾಮಿಕ್ ಬರುತ್ತೋ, ದಟ್ ಇಸ್ ಅ ಸೆಕೆಂಡರಿ ಥಿಂಗ್. ಬಟ್ ನೀವು ಕರ್ನಾಟಕ ನೀವು ಆಸ್ ಅ ರೆವೆನ್ಯೂ ಪ್ರೊಡ್ಯೂಸರ್ ಸ್ಟೇಟ್ ಗವರ್ಮೆಂಟಲ್ಲಿ ನೀವು ಡೆವಲಪ್ಮೆಂಟ್ಗೆ ಇಟ್ಟಿಲ್ಲ ಅಂತಂದ್ರೆ ನೀವು ಜನರಿಗೆ 2,000 ಕೊಡ್ತೀರಾ, 2,000 ಅವರು ಅದನ್ನ ಖರ್ಚು ಮಾಡ್ತಾರೆ, ಪುನಃ ಗವರ್ಮೆಂಟ್ಗೆ ಎಲ್ಲಿ ಬರುತ್ತೆ? ಇನ್ ವಾಟ್ ಫಾರ್ಮ್? ಟ್ಯಾಕ್ಸ್ ಫಾರ್ಮ್ ಅಲ್ಲಿ ಬರೋದೇ ಇಲ್ಲ. ಅವರು ಖರ್ಚು ಮಾಡಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ 2,000 ಯಾವ್ದು ಖರ್ಚು ಮಾಡ್ತಾರೆ? ಬೇಸಿಕ್ ನೀಡ್ಸ್ಗೆ ಖರ್ಚು ಮಾಡಬೇಕು. ಬೇಸಿಕ್ ನೀಡ್ಸ್ ಯಾವ್ದಕ್ಕೆ ಟ್ಯಾಕ್ಸಸ್ ಇದೆ? ಯಾವ ಟ್ಯಾಕ್ಸಸ್ ಇದೆ? ಯಾವ್ದು ನೀವು ಮೋರಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ನೀವು ಮೋರ್ಗೆ ಹೋದ್ರೆ ಅಥವಾ ಯಾವ್ದಾದ್ರು ನೀವು ಮಾಲ್ಗೆ ಹೋಗಿ ನೀವು ಪ್ಯಾಕ್ಡ್ ರೈಸ್ ತಗೊಂಡ್ರೆ ಮಾತ್ರ 18%. ನಾನೇ ಹಳ್ಳಿಗಳಲ್ಲಿ ಹೋಗಿ ಗಿರಾಣಿ ಶಾಪ್ಗಳಲ್ಲಿ ಹೋಗಿ ಅಕ್ಕಿ ತಗೊಂಡ್ರೆ ಎಲ್ಲಿ ಟ್ಯಾಕ್ಸ್ ಇದೆ? ಈಗ ಫಾರ್ ಎಕ್ಸಾಂಪಲ್ ಅಕ್ಕಿಗೂ ಅಲ್ಲ, ವಾಟ್ ಎವರ್ ಐಟಮ್ಸ್ ನೀವು ಫಾರ್ ಎಕ್ಸಾಂಪಲ್ ಸಾಲ್ಟ್ಗೆ ಟ್ಯಾಕ್ಸ್ ಇದೆ ಅಂತೀರಾ ನೀವು. ಓಕೆ, ಸಾಲ್ಟ್ ಇಫ್ ಇಟ್ ಇಸ್ ಅ ಪ್ಯಾಕ್ಡ್ ಸಾಲ್ಟ್ ವಿತ್ ದ ಲೇಬಲಿಂಗ್, ಟಾಟಾ ಸಾಲ್ಟ್ಗೆ ದರ್ ಇಸ್ ಅ ಟ್ಯಾಕ್ಸ್. ನೀವು ಅದೇ ಹೋಗಿ ಗಿರಾಣಿ ಅಂಗಡಿಯಲ್ಲಿ ಸಾಲ್ಟ್ ತಗೊಂಡ್ರೆ ಓಪನ್ ಸ್ಪೇಸ್ ಅಲ್ಲಿ ತಗೊಂಡ್ರೆ ನೀವು ಎಲ್ಲಿ ಟ್ಯಾಕ್ಸ್ ಇದೆ? ಅಕ್ಕಿಗೆ ಎಲ್ಲಿ ಟ್ಯಾಕ್ಸ್ ಇದೆ? 2 kg ಅಕ್ಕಿ ತಗೊಳ್ತೀನಿ, ಎಲ್ಲಿ ಟ್ಯಾಕ್ಸ್ ಇದೆ? ಶುಗರ್ ಎಲ್ಲಿ ಟ್ಯಾಕ್ಸ್ ಇದೆ? ಸೊ ನೀವು ಟ್ಯಾಕ್ಸ್ ಕಾಂಪೊನೆಂಟ್ ಅಲ್ಲಿ ನೋಡಬೇಕು. ಲಾಸ್ಟ್ ಇಯರ್ ಏನಾಯ್ತು? ದೇರ್ ಇಸ್ ಒನ್ ಪ್ರಾವಿಷನ್, GST ಒಂದು ಪ್ರಾವಿಷನ್ ಬಂತು. 25 kg ಮೂಟೆಗೆ ಮೇಲ್ಪಟ್ಟು 25 kg ಮೂಟೆಗೆ GST ಹಾಕ್ತೀನಿ ಅಂತ ಎಲ್ಲರೂ ಏನ್ ಮಾಡಿದ್ರು? 26 kg ಮಾಡಿದ್ರು. ಮೂಟೆನ 26 kg. ನೀವು 26 kg ಮೂಟೆ ರೈಸ್ ತಗೊಂಡ್ಬಿಡಿ, ನೀವು ಎಲ್ಲಿ ಟ್ಯಾಕ್ಸ್ ಇದೆ? ಓಕೆ, ಸೊ ಐಡಿಯಾ ಏನಾಗುತ್ತೆ ಜನರಲಿ, ನೀವು ಇಂಡೈರೆಕ್ಟ್ ಆಗಿ ಬರುತ್ತೆ ದುಡ್ಡು, ಇಂಡೈರೆಕ್ಟ್ ಆಗಿ ನಾವು ತಗೊಂಡು ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಮನಿ ಫ್ಲೋ ಜಾಸ್ತಿ ಆಗುತ್ತೆ. ಅದೇ ಇಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ರೆವೆನ್ಯೂ ಟು ದ ಗವರ್ನಮೆಂಟ್ ಫ್ಲೋ ಆಗೋದಿಲ್ಲ. ಜನರಲ್ ಆಸ್ ಇಟ್ ಈಸ್ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದ್ರೆ ಆ ಖರ್ಚಿಂದ ಗವರ್ಮೆಂಟ್ಗೂ ಬರಬೇಕು, ಗವರ್ಮೆಂಟ್ ಬೊಕ್ಕಸಕ್ಕೂ ಬರಬೇಕು. ಗವರ್ಮೆಂಟ್ ನೀವು 60,000 ಕೋಟಿನ ನೀವು ಖರ್ಚು ಮಾಡ್ತೀರಿ. 60,000 ಕೋಟಿ ಖರ್ಚು ಮಾಡಬೇಕಾದ್ರೆ ಅದರಲ್ಲಿ ನೀವು ಒಂದು ಎಷ್ಟು ಪರ್ಸೆಂಟೇಜ್ ಗವರ್ಮೆಂಟ್ ಬರುತ್ತೆ? ಈಗ ಬಸ್ ಟಿಕೆಟ್ಸ್ ಅಲ್ಲಿ ಗವರ್ಮೆಂಟ್ ಬರುತ್ತಾ? ಬಸ್ ಟಿಕೆಟ್ಸ್ ಅಲ್ಲಿ ಇನ್ಶೂರೆನ್ಸ್ ಕಾಸ್ಟ್ ಗವರ್ಮೆಂಟ್ ಬೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಟಿಕೆಟ್ BMTS ಅಲ್ಲಿ 10 ರೂಪಾಯಿ ಟಿಕೆಟ್ ತಗೊಂಡ್ರೆ 20 ಪೈಸೆ 10 ಪೈಸೆ ಇನ್ಶೂರೆನ್ಸ್ ಇರುತ್ತೆ. ಅದರಲ್ಲಿ ಇನ್ಶೂರೆನ್ಸ್ ಗವರ್ಮೆಂಟ್ ಬೇರ್ ಮಾಡಬೇಕಾಗ್ತದೆ ಇವಾಗ. ಕರೆಕ್ಟ್.
ಸೊ ನೀವು ಇನ್ ವೇ ನೀವು ಇಂಡೈರೆಕ್ಟ್ ಆಗಿ ಇಕ್ವಿಲಿಬ್ರಿಯಂ ಎಕನಾಮಿಕ್ಸ್ ಆಗುತ್ತೆ, ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ ಅಂತಂದ್ರೆ ಇಟ್ ಈಸ್ ನಾಟ್ ಅ ಜಸ್ಟಿಫೈಬಲ್. ಓಕೆ, ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ, 2 ರೂಪಾಯಿ ಬಂತು, 3 ರೂಪಾಯಿ ಬಂತು ಗವರ್ಮೆಂಟ್ಗೆ ಬಂತು ಅಂತಂದ್ರೆ ಸೊ ಎಲ್ಲಿ ವೇರ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ಹೇಳೋದು ಮಾಡ್ತೇನೆ, ನಿಖೇತ್ ರಾಜ್ ಮೌರ್ಯ ಅವ್ರನ್ನ ಕರೀರಿ ಅಂತ ಹೇಳ್ಬೇಕಾಗಿತ್ತು ಇದಕ್ಕೆ. ಯಾಕಂದರೆ ಈ ಘೋಷಣೆಗಳಾದಂಥ ಸಂದರ್ಭದಲ್ಲಿ ನಿಖೇತ್ ರಾಜ್ ಮೌರ್ಯ ಅವ್ರಿಗೆ ಒಂದು ಮಾತು ಕೇಳಿದೆ ನಾನು, ಎಲ್ಲಿಂದ ತರ್ತಾರೆ ದುಡ್ಡು? ನಿಮ್ಮದು ಕನ್ಸರ್ವೇಟಿವ್ ಎಸ್ಟಿಮೇಷನ್ ಇದ್ದಿದೆ 52,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕು ಅಂತ. ಬಿ ಜೆ ಪಿ ಅವ್ರ ಲೆಕ್ಕಾಚಾರ 1 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಎಲ್ಲವನ್ನು ಯಥಾವತ್ತಾಗಿ ಈಡೇರಿಸಿದ್ರೆ ಅಂತ ಆವಾಗ ಒಂದು ಲೆಕ್ಕಾಚಾರ ಇತ್ತು. ನಿಖೇತ್ ರಾಜ್ ಮೌರ್ಯ ಅವ್ರು ಕೇಳಿದಾನೆ, ಎಲ್ಲಿಂದ ತರ್ತೀರಿ ನಿಖೇತ್ ರಾಜ್ ಮೌರ್ಯ ದುಡ್ಡು ಅಂದರೆ, ನಾವು 40% ನಾವು ಲಂಚನೇ ತಗೊಳ್ಳೋದಿಲ್ಲ, ಆ ದುಡ್ಡಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸ್ಬಿಡ್ತೀವಿ. ಸೋರಿಕೆಯನ್ನು ತಡಿಬೇಕಾಗ್ತದೆ. ಎಕ್ಸಾಕ್ಟ್ಲಿ ಇದೇ ಮಾತನ್ನು ಹೇಳಿದ್ದು. ನಾವು 40% ಲಂಚ ತಗೊಳ್ಳೋದಿಲ್ಲ, ಅದರಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ನಡೆದು ಸೋರಿಕೆಯನ್ನು ತಡಿಬೇಕು. 52,000 ಕೋಟಿ ಬೇಕಲ್ಲ, 52,000 ಕೋಟಿ ಬಿಜೆಪಿಯವರ ಭ್ರಷ್ಟಾಚಾರದಲ್ಲಿ ಹೋಗ್ತಾ ಇತ್ತು ಅಂತ. ಈಗ ನೋಡಿದ್ರೆ ದಲಿತ ಸಮುದಾಯಗಳಿಗೆ ಖರ್ಚು ಮಾಡಬೇಕಾದಂಥ ಹಣದಲ್ಲಿ 11,000 ಕೋಟಿ ತೆಗೆದು ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತೀವಿ ಅಂತ ಹೇಳಿದ್ರು. ವಿಶೇಷ ಅನುದಾನಗಳನ್ನು ಶಾಸಕರು ಯಾರು ಕೇಳಬೇಡಿ, ಗ್ಯಾರಂಟಿ ಯೋಜನೆಗಳಿಗೆ ಹಾಕಬೇಕು ಅಂತ ಹೇಳ್ತೀರಿ. 625 ಕೋಟಿ ರೂಪಾಯಿ KSRTCಗೆ ಕಟ್ಟಬೇಕಾಗಿರುವ ಹಣ, ಅದರಲ್ಲಿ 125 ಕೋಟಿ ಮಾತ್ರ ಕೊಡಲಾಗಿದೆ. ಕರೆಕ್ಟ್. ಕರೆಕ್ಟ್. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಲೆಟರ್ ಬರೆದಿದ್ರು. ನಿನ್ನೆ ಒಂದು ಲೆಟರು ನಮ್ಮ ಯತ್ನಾಳ ಗೌಡರು ಅದನ್ನು ಟ್ವೀಟ್ ಮಾಡಿದ್ರು, ಅನುದಾನದ ಕೊರತೆಯಿಂದ ಸಂಬಳ ತಡ ಆಗುತ್ತೆ ಅಂತ. ಅವರು ಟ್ವೀಟ್ ಮಾಡಿದ ತಕ್ಷಣ ಇಲ್ಲ ಆ ಟ್ವೀಟನ್ನ ಆ ಲೆಟರ್ನ ವಾಪಸ್ ತಗೊಳ್ತೀವಿ ಅಂತೇಳಿ ಇನ್ನೇನೋ ಕಾರಣ, ಒಟ್ಟು ಸಂಬಳ ತಡ ಆಗುತ್ತೆ, ತಾಂತ್ರಿಕವಾಗಿ ತಡ ಆಗುತ್ತೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸಾರಿಗೆ ಇಲಾಖೆಗೆ ಈ ಸಲ 50% ಅಷ್ಟೇ, ಅರ್ಧ ತಿಂಗಳ ಸಂಬಳ ಆಗಿದೆ. ಓಕೆ, ಈಗ ಅಲ್ಲಿಗೆ 40% ನಿಂತಿಲ್ಲ ಅಂತ ಒಪ್ಕೊಳ್ತೀವಿ. ಈಗ ಎರಡು ವಿಷಯ ಇದೆ. ಕಳೆದ ಸರ್ಕಾರದಲ್ಲಿ ಕಾಮಗಾರಿ, ಹೊಸ ಕಾಮಗಾರಿ, ನಡೀತಾ ಇರ್ತಕ್ಕಂಥ ಕಾಮಗಾರಿ, ಮುಗಿದಿರೋ ಕಾಮಗಾರಿ ಎಲ್ಲವನ್ನ ಸೇರಿ 2,50,000 ಕೋಟಿ ರೂಪಾಯಿ ಬಾಧ್ಯತೆಯನ್ನು ನಮ್ಮ ಮೇಲೆ ಹೊರಿಸಿ ಹೋಗಿದ್ದಾರೆ. ನಮಗೆ ಕೊಟ್ಟಿರೋದು ಅವರು ಅಂದರೆ ಖಾಲಿ ಖಜಾನೆ. ಕಳೆದ ಸರ್ಕಾರದ ಬಳುವಳಿ ನಮಗೆ ಖಾಲಿ ಖಜಾನೆ. ಈ ಸರ್ಕಾರದಲ್ಲಿ 10% ಬಡ್ಜೆಟ್ನ 10% ಭಾಗ ಈ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗೋದು ಅದು ದೊಡ್ಡ ಕಷ್ಟ ಸಾಧ್ಯ ಅಂತೇನಲ್ಲ. ಯಾಕಂದ್ರೆ ಅಬಕಾರಿನಲ್ಲಿ ನಾವು ಅದು ಮುದ್ರಾಂಕ ಶುಲ್ಕದಲ್ಲಿ ಹೆಚ್ಚಿಗೆ ಮಾಡಿ ಅದನ್ನ ನಾವು ನಿಭಾಯಿಸಬಹುದು. ಒಂದು ಬಹಳ ಇಂಪಾರ್ಟೆಂಟ್ ವಿಷಯ, ಅದನ್ನು ಹೇಳ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್ ವಿಷಯ. ಎಷ್ಟೋ ತನಕ ಹೇಳಿದ್ದು ಬೆಲೆ ಏರಿಕೆಗಳನ್ನು ಯಾವುದು ಇಲ್ಲ, ಅದಕ್ಕೆ ಬೆಲೆ ಏರಿಕೆಗಳನ್ನು ಯಾವುದು ಅಲ್ಲ. ಇಲ್ಲ, ನಾನು ಹಾಲಿಗೆ 3 ರೂಪಾಯಿ ಜಾಸ್ತಿ ಮಾಡ್ತೀವಿ, ಅದನ್ನ ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ನಂದಿನಿ ಅಂದ್ರೆ KMF ರೈತರಿಗೆ ಕೊಡ್ತಾ ಇದ್ದ ಹಣದಲ್ಲಿ 1.5 ರೂಪಾಯಿ ಕಟ್ಟಾಯ್ತು. ಪರಿಷ್ಕರಣೆಗಳು ಆಗ್ತಾ ಇರ್ತವೆ. 1.5 ರೂಪಾಯಿ ಕಟ್ಟಾಯ್ತು. ಮುದ್ರಾಂಕ ಶುಲ್ಕ ಜಾಸ್ತಿ, ಅಬಕಾರಿ ಜಾಸ್ತಿ. ಬಿಜೆಪಿ ಸರ್ಕಾರ 2023 ಜನವರಿನಲ್ಲಿ 5 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತಿತ್ತು 1 ಲೀಟರ್ ಹಾಲಿಗೆ, ಓಕೆ, ನಂದಿನಿಗೆ. ಸೊ ಅದು ಚುನಾವಣೆಗೋಸ್ಕರ ನಿಲ್ಲಿಸಿದ್ರು. ನೋಡಿ, ಇದು ಯಾವಾಗಲೂ ಪ್ರಕ್ರಿಯೆ ಹೆಂಗಾಗ್ತದೆ ಅಂದ್ರೆ, ಒಂದು ಮ್ಯಾನೇಜ್ ಮಾಡಬೇಕಾದಾಗ ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ 3 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಇದೇ ಇಷ್ಟೇ ಅಲ್ಲ, ಮುಂದಿನ ವರ್ಷಕ್ಕೆ ಇನ್ನೂ 3 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ನೋಡಿ, ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ಬಜೆಟ್ ನಮ್ಮ ಆರ್ಥಿಕ ಮಿತ್ರರು ತಜ್ಞರು ಹೇಳಿದ್ರು, ಬಜೆಟ್ 3,28,000 ಕೋಟಿ ರೂಪಾಯಿ. ಅವಾಗ 70% ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗೋದಿಲ್ಲ. ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗೋದು 1.3 lakh crore ಅಷ್ಟೇ ಮಾತ್ರನೇ. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 1,42,000 crore ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತದೆ. ಸುಮ್ಮನೆ ಏನೋ ಹೇಳೋದಲ್ಲ. ಆದರೆ ಕಳೆದ ಸರ್ಕಾರದ ಖಾಲಿ ಖಜಾನೆ ನಮ್ಗೇನು ಬಳುವಳಿ ಬಂದಿದೆ ಅದನ್ನು ನಾವು ಇನ್ನೊಂದು ಬಾಧ್ಯತೆಯನ್ನು ಇವಾಗ ನಿನ್ನೆಯಿಂದ ಬಿಡುಗಡೆ ಮಾಡಿ 1ನೇ ತಾರೀಕಿಂದ ಬಿಡುಗಡೆ ಮಾಡಿದ್ದಾರೆ. ಹಳೆ ಬಿಲ್ಗಳನ್ನ ಕೊಡಿ ಅಂತ. ಗ್ಯಾರಂಟಿ ಘೋಷಣೆಗಳನ್ನು ಮಾಡುವಾಗ ನಮಗೆ ರಾಜ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ಗಮನ ಇರಲಿಲ್ಲ. ಇಷ್ಟೊಂದು ಖಾಲಿ ಖಜಾನೆ ಕೊಡ್ತಾರೆ ಗೊತ್ತಿರಲಿಲ್ಲ. ಬಿಜೆಪಿಗರು ಲೂಟಿ ಹೊಡೆದು ಖಜಾನೆ ಖಾಲಿ ಮಾಡಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನೋಡಿ, 6 ತಿಂಗಳಿಂದ ಗುತ್ತಿಗೆ ಶಿಕ್ಷಕರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. 6 ತಿಂಗಳಿಂದ ನಾವು ಈಗ ಬಂದಾಗ ಇವಾಗ ಬಿಡುಗಡೆ ಮಾಡ್ತಾ ಇದೀವಿ. ನಾವು 6 ತಿಂಗಳಿಂದ ಈ ಬೆಂಗಳೂರು 1 ಕರ್ನಾಟಕ 1 ಇದ್ದಾರೆ ಕೆಲಸ ಮಾಡ್ತಾರಲ್ಲ ಗುತ್ತಿಗೆ ಆಧಾರದ ಮೇಲೆ, 6 ತಿಂಗಳಿಂದ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ನೀವು ಯಾವ್ದಾದ್ರು ಇಲಾಖೆಗಳು ತಗೊಳ್ಳಿ, ಇಂಧನ ಇಲಾಖೆಯಲ್ಲಿ ತಗೊಳ್ಳಿ, 30,000 ಕೋಟಿ ರೂಪಾಯಿ ನಾವು ಇನ್ನೂ ಬೇರೆ ಬೇರೆ ಕಂಪ್ನಿಗಳಿಗೆ ಅಲ್ಲಿಂದ ಆಚೆ ಕೊಡಬೇಕಾಗಿದೆ. ಆಮೇಲೆ ನೀವು ಗುತ್ತಿಗೆದಾರ ತಗೊಳ್ಳಿ, 35,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಇನ್ನೂ ಬಾಕಿ ಮೊತ್ತ ಕೊಡಬೇಕಾಗಿದೆ ಕಳೆದ ಸರ್ಕಾರದ್ದು. ಈ ತರದ ಹೊರೆಯನ್ನ ನಮ್ಮ ಮೇಲೆ ಒರೆಸಿ ಈಗ ನಾವು ನಿಭಾಯಿಸ್ತಾ ಇದೀವಿ. ಇದ್ರೊಳಗೇನು ಕಷ್ಟ ಸಾಧ್ಯ ಏನು ನಮ್ಗೇನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಬೇಸಿಕಲಿ ನೀವು ಹೇಳ್ತಾ ಇರೋದು, ಸಿದ್ದರಾಮಯ್ಯನವರು 2018ರಲ್ಲಿ ಚುನಾವಣೆ ಸೋತ ಸಂದರ್ಭದಲ್ಲಿ ನೀಟಾಗಿ ಎಲ್ಲವನ್ನೂ ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಅದರಿಂದ ಕುಮಾರಸ್ವಾಮಿ ಅವರು ನಡೆಸ್ಕೊಂಡು ಹೋದ್ರು. ಕುಮಾರಸ್ವಾಮಿ ಅವರು ಬಹಳ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಯಡಿಯೂರಪ್ಪನವರು ಕೊಟ್ಟರು. ಆದರೆ ಬೊಮ್ಮಾಯಿ ಅವರು ಮಾತ್ರ ಬಿಟ್ಟುಕೊಡುವಾಗ ಆರ್ಥಿಕ ಸ್ಥಿತಿ 4 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಅಧೋಗತಿ ಇದು. ಯಾಕಂದ್ರೆ ಮಿಸ್ಮ್ಯಾನೇಜ್ಮೆಂಟ್. ಕೇಂದ್ರ ಸರ್ಕಾರದಿಂದ ಬರ್ಬೇಕಾದ ತಗೊಂಡ್ಬರ್ಲಿಲ್ಲ, ಇವ್ರು ಕೇಳಿ ಧೈರ್ಯ ತಗೊಂಡ್ಬರಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಇಲ್ಲಿನ ಹಣವನ್ನೇ ಎಲ್ಲಾ ಯೋಜನೆಗಳಿಗೂ, ಕೇಂದ್ರದ ಯೋಜನೆಗಳಿಗೂ ಇಲ್ಲಿನ ಹಣವನ್ನೇ ಯೋಜನೆ ಮಾಡಿ ಉಪಯೋಗಿಸಿ ಈಗ ನಾವು ಏನು JNRM ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ಬಸ್ಗಳು ಓಡಾಡ್ತಾ ಇದ್ದು. JNRM ಕೇಂದ್ರ ಸರ್ಕಾರದ ಯೋಜನೆ, ಎಲ್ಲಾ ಬಸ್ ಸ್ಟಾಪ್ಗಳು JNRM ಅಲ್ಲೇ ಕಟ್ಟಿದ್ದು. ಈಗ ಇವ್ರು ಅಮೃತ್ ಯೋಜನೆ ಅಂತ ಅದನ್ನ ರೀನೇಮ್ ಮಾಡಿದ್ರು. ಯಾವ್ದಾದ್ರು ಒಂದು ಬಸ್ ಬಂತ ಹೋಗ್ಲಿ ಬೆಂಗಳೂರಿಗೆ, ಈ 4 ವರ್ಷದಲ್ಲಿ ಯಾರು ಒಂದು ಬಸ್ ತೆಗೆದುಕೊಂಡು ಬಂದ್ರ. ಈಗ ನಾವು ಕೂಡ ನಾವೇ 4,000 ಬಸ್ಗಳು ಕೊಂಡ್ಕೊಂತೀವಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಶಕ್ತಿ ಯೋಜನೆಗೆ ಮಕ್ಕಳಿಗೆ ಬೇಕಾಗಿದೆ ಶಾಲೆಗಳಿಗೆ ಹೋಗ್ಲಿಕ್ಕೆ. ಈ ತರ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ.
ಖಜಾನೆ ಖಾಲಿ ಇದೆ, ಖಜಾನೆ ಖಾಲಿ ಮಾಡಿ ಕೊಟ್ಟು ಹೋಗಿದ್ದಾರೆ ಬಿಜೆಪಿ ಸರ್ಕಾರದವರು. ಆದರೆ ಇದು ನಾವೀಗ ಏನ್ ಮಾಡ್ತಾ ಇದೀವಿ, ಆರ್ಥಿಕ ನಿರ್ವಹಣೆ ಮಾಡೋ ಮುಖಾಂತರ, ಮ್ಯಾನೇಜ್ ಮಾಡೋ ಮುಖಾಂತರ, ಆಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಸಬಲೀಕರಣ ಆಗ್ತದೆ ಹೊರತು ದಿವಾಳಿ ಆಗಲ್ಲ. ಅದು ಫ್ರೀ ಬಿ ಅಲ್ಲ, ಸಬಲೀಕರಣ ಯೋಜನೆಗಳು. ನೋಡಿ, ಅವ್ರ ಜನಗಳಿಗೆ ಆರ್ಥಿಕ ದುಸ್ಥಿತಿಲಿದ್ದಾರೆ. ಎರಡು ತರ ದುರಂತ ಆಗಿದೆ ದೇಶದಲ್ಲಿ. ಒಂದು ಕೊರೋನಾ ದುರಂತ, ಇನ್ನೊಂದು ಮೋದಿ ನಿರ್ಮಿತ ದುರಂತ. ಯಾವುದು ಮೋದಿ ನಿರ್ಮಿತ ದುರಂತ ಅಂದ್ರೆ ಡಿಮಾನಿಟೈಸೇಷನ್ ಮತ್ತೆ GST ಇಂಪ್ಲಿಮೆಂಟೇಷನ್. ಅದರಿಂದ ಜನಗಳಿಗೆ ಆರ್ಥಿಕತೆ ತೊಂದರೆ ಆಗಿ ಆದಾಯ ಕಡಿಮೆ ಆಗ್ತಾ ಇದೆ, ವೆಚ್ಚ ಡಬಲ್ ಆಗ್ತಾ ಇದೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು? ಅವರಿಗೆ ರಿಲೀಫ್ ಕೊಡಬೇಕು. ಅದಕ್ಕೆ ಈ ಯೋಜನೆಗಳಿಂದ ಅವ್ರಿಗೆ ರಿಲೀಫ್ ಸಿಗ್ತಾ ಇದೆ. ಆಮೇಲೆ ಇದನ್ನ ವ್ಯಂಗ್ಯ ಮಾಡೋರು ಇದಾರಲ್ಲ, ಅವರೆಲ್ಲ ಹೊಟ್ಟೆ ತುಂಬಿರೋರು, ಮುಂಚೆಯಿಂದಲೂ ಹೊಟ್ಟೆ ತುಂಬಿರೋರೆ. ಬಡವರ ಕಷ್ಟ ಅವ್ರಿಗಿನ್ನೂ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ. 84% ಬಡವರು ಆರ್ಥಿಕತೆಯಿಂದ ಸಂಕಷ್ಟದಲ್ಲಿದ್ದಾರೆ, 84% ದೇಶದಲ್ಲಿ. ಆದ್ರೆ ಕರ್ನಾಟಕ ಒಂದೇ ರಾಜ್ಯ, ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಕೊಂಡುಕೊಳ್ಳೋ ಶಕ್ತಿಯನ್ನ ಕೊಡ್ತಾ ಇರ್ತದೆ ಈ ಸರ್ಕಾರ. ಬೇರೆ ರಾಜ್ಯಗಳಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ, ಎಲ್ಲರೂ ಕಷ್ಟದಲ್ಲೇ ಇದ್ದಾರೆ. ಆದ್ರೆ ಅವ್ರಿಗೆ ಆ ಶಕ್ತಿ ಇಲ್ಲ, ಆ ಶಕ್ತಿಯನ್ನ ಸರ್ಕಾರ ಕೊಡ್ತಾ ಇದೆ. ಆಮೇಲೆ ಈ ಖರ್ಚು ಮಾಡ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹೋಗ್ತದಲ್ಲ ಪ್ರತಿ ಅಕೌಂಟ್ಗೆ, ಅವ್ರೇನ್ ಮಾಡ್ತಾರೆ, ಅದನ್ನ ಖರ್ಚು ಮಾಡ್ತಾರೆ. ಎಕನಾಮಿ ಆಕ್ಟಿವಿಟಿ ಜಾಸ್ತಿ ಆಗ್ತದೆ, ಅವರು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ, ಆರ್ಥಿಕತೆ ಹೆಚ್ಚಿಗೆ ಆಗ್ತದೆ. ಈಗ ಮೊಬೈಲ್ ರಿಚಾರ್ಜ್ ಮಾಡಿಸ್ಕೊಂಡು ಕೂಡ ಆರ್ಗ್ಯುಮೆಂಟ್ ಬಂದಾಗಲೆಲ್ಲ ನಾನು ಕೇಳೋದು, 2,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೋಗುವುದರಿಂದ ಎಕ್ಸ್ ಅಮೌಂಟ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ, ನೀವು 4,000 ಹಾಕಿದ್ರೆ 2x ಜಾಸ್ತಿ ಆಗುತ್ತೆ. ಹೌದು, 6,000 ಹಾಕಿದ್ರೆ 3x ಜಾಸ್ತಿ ಆಗುತ್ತೆ. ಎಕನಾಮಿ ಹಂಗೆ ಯಾಕೆ ನಡಿಬಾರ್ದು? ಕರೆಕ್ಟ್. ಯಾಕಂದ್ರೆ ತೆರಿಗೆ ತಗೊಂತೀವಲ್ಲ ನಾವು, ರಾಜ್ಯದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕಕ್ಕೆ ಬರುವಂತ ಪಾಲ್ ಎಷ್ಟು? 41%. ಕೇಂದ್ರ ಸರ್ಕಾರ ಎಷ್ಟು ಪಾಲ್ ತಗೊಂತದೆ? ಅವ್ರು ಯಾಕೆ ಹಂಗಂದ್ರೆ ಅದನ್ನ ಮಾಡಿ ಕೊಡಬಾರ್ದು? ಮಿನಿಮಮ್ ಬೇಸಿಕ್ ಇನ್ಕಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ಟು, ನಾವು ನ್ಯಾಯ ಯೋಜನೆ ತಂದು 2019 ಚುನಾವಣೆ ಮುಂಚೆ ನಾವು ಘೋಷಣೆ ಮಾಡಿದ್ವಿ, ನ್ಯೂನತಮ ಆಯಕರ್ ಯೋಜನಾ ಅಂತ. 72,000 ರೂಪಾಯಿ ನಾವು ಕೇಂದ್ರ ಸರ್ಕಾರ ಬಂದ್ರೆ ನಾವು ಹೇಳ್ದಂಗೆ 2x 3x ಮಾಡೋಣಂತೆ. ಕೇಂದ್ರ ಸರ್ಕಾರ ಬರಬೇಕು. ಇಂಡಿಯಾ ಪ್ರತಿ ಕುಟುಂಬಕ್ಕೂ 7,000 ರೂಪಾಯಿ ನಾವು ಕೊಡುವಂತ ಯೋಜನೆ ಇದೆ. ಪ್ರತಿ ಕುಟುಂಬಕ್ಕೂ 7,000 ರೂಪಾಯಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ 6,000 ರೂಪಾಯಿ ಕೊಡೋ ಯೋಜನೆ ಇತ್ತು 2019. ವಂಡರ್ಫುಲ್. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸುಮ್ಮನೆ ಆರೋಪ ಮಾಡ್ತೀರಿ ನೀವು. ಪಾಪ ಏನ್ ಮಾಡ್ಬೇಕು ಕಾಂಗ್ರೆಸ್ನವರು? ಖಜಾನೆ ಖಾಲಿ ಮಾಡಿಟ್ಟು ಹೋಗಿದ್ದೀರಿ. ನೋಡಿ, ಮೋಸ್ಟ್ಲಿ ನಟರಾಜ್ ಗೌಡ್ರಿಗೆ ಬಡ್ಜೆಟ್ರಿ ವಿಷಯ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಒಂದು ವರ್ಷದ ಬಡ್ಜೆಟ್ ಅಂತಂದ್ರೆ ಆ ವರ್ಷದ ಆಯವ್ಯಯ. ಹೌದು, ಆ ಆಯವ್ಯಯ ಆ ವರ್ಷದಲ್ಲಿ ಆಗ್ತಕ್ಕಂತ ಎಲ್ಲಾ ಕಾರ್ಯಗಳಿಗೂ ಕೂಡ ಹಣವನ್ನ ಒದಗಿಸೇ ಹೋಗೋದು. ಓಕೆ. ಯಾವುದೇ ಸರ್ಕಾರಗಳು ಕೂಡ ನಿಮಗಾಗಿ ಹಿಂದೆ ಸಾಲ ಮಾಡಿ ಇಟ್ಟಿದ್ರು, ಸಾಲದ ಬೇರೆ, ಅದೇ ಬಡ್ಜೆಟ್ಟೇ ಬೇರೆ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದು ಖಾಲಿ ಇಟ್ಟಿದ್ರು. ಯಾವ್ದು ಖಾಲಿ ಇಟ್ಟಿದ್ರು? ಯಾವುದೇ ಟೆಂಡರ್ ಇರಬಹುದು, ಇನ್ನೊಂದು ವಿಷಯ ಇರಬಹುದು, ಹಣವನ್ನ ಅದನ್ನ ಒದಗಿಸಿ ಆ ಕೆಲಸಕ್ಕೆ ಟೆಂಡರ್ ಕರೀತಾರೆ. ಅದಾದ ನಂತರ ಅದನ್ನು ಕೊಡ್ತಾರೆ, ಅದ್ರ ಪಾಡಿಗೆ ಅದು ನಡೆದು ಹೋಗ್ತಾ ಇರ್ತದೆ. ಯಾವುದು ಕೂಡ ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಇದ್ರೂ ಕೂಡ ಅಷ್ಟೇನೆ. ಆದ್ರೆ ಒಂದು ಬಾಂಡ್ಗಳು ತೆಗೆದಿದ್ರಲ್ಲ, ಆಯಿಲ್ ಬಾಂಡ್ಗಳು, ಅದು ಮಾತ್ರ ಹೊರೆ ಇಟ್ಟಿದ್ದು, ಬೇರೆ ಯಾವುದೂ ಅಲ್ಲ. ನಾವು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋಣ ಚಲವಾದೇವ್ರೆ. ಅದಕ್ಕೆ ಈಗ ಈ ಸರ್ಕಾರದ ಬಗ್ಗೆನೇ ಮಾತಾಡೋಣ. ಯಾವುದು ಎಲ್ಲಿ ಖಾಲಿ ಇಟ್ಟಿತ್ತು? ಯಾವುದು ಖಾಲಿ ಇಲ್ಲ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದು ಏನ್ ಗೊತ್ತಾ? ನಮ್ಮ ಪಾಕೆಟ್ ಅಲ್ಲಿ, ಸರ್ಕಾರದ ಪಾಕೆಟ್ ಅಲ್ಲಿ 1,000 ರೂಪಾಯಿ ಇದೆ. ಈ 1,000 ರೂಪಾಯಿನ ಜನರಿಗೆ ನಾವು ಹಂಚ್ಬಿಡ್ತೇವೆ, ತಿರುಗಿ ಅದು ವ್ಯಾಪಾರಕ್ಕೆ ಹೋಗುತ್ತೆ. ಅದೆಲ್ಲ ಮತ್ತೆ ಸುತ್ತಿ ವಾಪಸ್ ಬಂದ್ರೆ ಆ 1,000 ರೂಪಾಯಿ ತಿರುಗಿ ಅಲ್ಲೇ ಬಂದ್ರೆ ಏನ್ ಆದಾಯ ಬಂದಂಗಾಯ್ತು? ಯಾವುದು ಎಕ್ಸ್ಟ್ರಾ ಬಂದಂಗಾಯ್ತು? ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅವರು ಬಾಯಿ ಬಡ್ಕೊಳ್ತಿದ್ದಾರೆ. ನೋಡಿ, ಜೊತೆಯಲ್ಲಿ ಅವ್ರು ಹೇಳಿದ್ರು, ನಮಗೆ ಬಹಳಷ್ಟು ಈ ಸಾರಿ ಎಲ್ಲಾ 4 ಭಾಗಗಳಲ್ಲಿ ನಮ್ಮ KSRTC ಇವತ್ತು ಲಾಭದಲ್ಲಿ ನಡೀತಾ ಇದೆ ಅಂತೆ. ಹೇಗೆ ನಡೀತು? ಸರ್ಕಾರ ಈ ಜೋಬಿಂದ ತೆಗೆದು ಅವ್ರಿಗೆ ಆ ಜೋಬ್ಗೆ ಹಾಕಿದ್ರೆ ಮಾತ್ರನೇ ಲಾಭಕ್ಕೆ ಬರ್ತದೆ, ಇಲ್ಲಾಂದ್ರೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಜನ ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತಾ ಇಲ್ವಲ್ಲ. ಇದನ್ನ ಇವರು ಸುಳ್ಳು ಹೇಳ್ತಾನೆ ಇರ್ತಾರೆ. ಈಗ ಅವರ ವಿತಂಡವಾದವನ್ನ ಅವರು ಪ್ರದರ್ಶನ ಮಾಡ್ತಾರೆ. ನಾವು ಬರೀ ಅದನ್ನು ಕೇಳಬೇಕೆ ಹೊತ್ತು ಬೇರೇನು ಅವ್ರು ಒಪ್ಪೋದಿಲ್ಲ. ಇವತ್ತು ಈ ಗ್ಯಾರಂಟಿಗಳನ್ನ ನೀವು ಕೊಡ್ಲಿಕ್ಕೆ ನೀವೇ 17 ತೆಗಿತೀವಿ ಅಂತೇಳಿ SCP ದುಡ್ಡಲ್ಲಿ 17 ತೆಗೆದ್ರಿ. ಯಾವುದೇ ಕಾರಣಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಅದನ್ನ ಡೈವರ್ಟ್ ಮಾಡಂಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇದೇ ಸಿದ್ದರಾಮಯ್ಯನವರು ಅನೇಕ ಸಾರಿ ಹೇಳಿದ್ರು. ಆದ್ರೆ ಇಟ್ಟಿದ್ದು ಕೂಡ ಆ ಕ್ಲಾಸ್ ಅನ್ನ ಅವರೇ. ಆದ್ರೆ ತೆಗಿತೇವೆ ನಾವು ನಮ್ಮ ಬಡ್ಜೆಟ್ ನಲ್ಲಿ ನಾವು ತೆಗೆದ್ವಿ ಅಂತ ನಾವು ಹೇಳಿದ್ವಿ.
ಆದ್ರೆ ನಮ್ಮ ಸರ್ಕಾರ ಹೋಯ್ತು. ಈ ಸರ್ಕಾರ ಬಂದ ಮೇಲೆ 70 ತೆಗೆದಿದ್ದೀವಿ ಅಂತೇಳಿ ಮೊನ್ನೆ ಹೇಳಿದ್ರು ಕೂಡ ಸದನದಲ್ಲಿ. ಅದಾದ್ಮೇಲೆ ಎಲ್ಲರ ಕಣ್ಣು ಮುಂದೆ 11,000 ಕೋಟಿಯನ್ನ ದಲಿತರ ದುಡ್ಡನ್ನ ಹೇಳೋದು ದಲಿತರ ಹೆಸರು. ಜನ ಏನ್ ತಿಳ್ಕೊಳ್ಬೇಕು ಹೊರಗಡೆ? ಎಲ್ಲಾ ಟ್ಯಾಕ್ಸ್ ದುಡ್ಡನ್ನ ಏನಪ್ಪಾ ಈ ದಲಿತರೇ ನುಂಗುತ್ತಾರಲ್ಲ ಅಂತ ನಮ್ಮ ಮೇಲೆ ಸಿಟ್ಟಾಗ್ತಾರೆ. ಇವ್ರು ನೋಡಿದ್ರೆ ನಮ್ಮ ಜನರಿಗೆ ಅದು ತಲುಪೋದೇ ಇಲ್ಲ. ಇವೆಲ್ಲವನ್ನು ಮೆಟ್ರೋ ರೈಲ್ ಕೊಟ್ರು, PWD ರೋಡ್ ಮಾಡಕ್ ಕೊಟ್ರು, ಅಲ್ಲಿಂದ ಕೆರೆಗಳಲ್ಲಿ ಹೂಳೆತ್ತಲಿಕ್ಕೆ ಕೊಟ್ರು. ಈಗ ಗ್ಯಾರಂಟಿಗಳು ಕೊಡ್ತಾರೆ. ಯಾವ ಇದ್ರ ಮೇಲೆ ಗ್ಯಾರಂಟಿಗಳಿಗೆ ಅದನ್ನ ತೆಗೆದು ಕೊಡ್ತೀರಿ ನೀವು? ಕೆರೆ ನೀರನ್ನು ಕೆರೆ ಚೆಲ್ಲಕ್ ನೀವೇ ಬೇಕಾ? ನಿಮ್ಮ ಸರ್ಕಾರನೇ ಬೇಕಂದ್ರೆ ಇದು ದಲಿತರಿಗೆ ನೀವು ಮಾಡ್ತಾ ಇರೋ ದ್ರೋಹ ಅಲ್ವಾ? ಅದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ನಾನು ಮೊನ್ನೆನೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿ ಹೇಳಿದೆ. ಇದು ಎಷ್ಟೊಂದು ಇದು ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಪಕ್ಕದಲ್ಲಿ ಪ್ರಿಯಾಂಕ ಖರ್ಗೆ ಮತ್ತು ಮಹದೇವಪ್ಪನವ್ರನ್ನ ಕುಳಿಸ್ಕೊಂಡು ಸಪೋರ್ಟ್ ತಗೊಂಡೇ ನೀವು ಮಾಡ್ತಿರಲ್ಲ. ನೀವು ಬಿಜೆಪಿ ಸರ್ಕಾರವನ್ನು ಯಾವ ರೀತಿ ಮೂದಲಿಸಿದ್ರಿ? 70 ತೆಗೀರಿ ಮೊದಲು. ಜನರ ಆ ದುಡ್ಡನ್ನು ಯಾರಿಗೂ ಕೊಡಬಾರದು. ಅಧಿಕಾರಿಗಳೇನಾದ್ರೂ ಅದನ್ನ ಡೈವರ್ಟ್ ಮಾಡಿದ್ದೆ ಆದ್ರೆ ಜೈಲಿಗೆ ಹಾಕ್ತೀನಿ ನಾನು ಅಂತ ಹೇಳಿ ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ರು. ಈಗ ಸಿದ್ದರಾಮಯ್ಯನವ್ರನ್ನ ಯಾವ ಜೈಲಿಗೆ ಹಾಕ್ಬೇಕು? ಅವರೇ ಮಾಡಿದಾರಲ್ಲ. ಬಂದೇ ರೀ ಚಲೋದೇವ್ರ, ನಂಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.